IPL ಶುರುವಾದಾಗಿನಿಂದ CSK ತಂಡದಲ್ಲಿ ಯಾವಾಗ ಮಹೇಂದ್ರ ಸಿಂಗ್ ಧೋನಿ ಅವರು ಆಡ್ತಾರೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಕಾದು ಕೂತಿದ್ದಾರೆ. ಪ್ರತಿಯೊಬ್ಬರು ಕೂಡ ಇದುವರೆಗೂ ಒಂದೇ ಒಂದು ಮ್ಯಾಚ್ ನಲ್ಲೂ MS ಧೋನಿ ಆಡಿಲ್ಲ. ಆದ್ರೆ ಇದೇ ಸೀಸನ್ ಲಾಸ್ಟ್ ಆಗುತ್ತಾ ಅವರದ್ದು ಅನ್ನೋ ಪ್ರಶ್ನೆಯೂ ಕೂಡ. IPL ಆಟಕ್ಕೆ ಕೂಲ್ ಕ್ಯಾಪ್ಟನ್ MS ಧೋನಿ ವಿದಾಯ ಹೇಳ್ತಾರ. ಧೋನಿ ವಿದಾಯದ ಆಟಕ್ಕೆ ಇವತ್ತು ಸಾಕ್ಷಿಯಾಗುತ್ತಾ ಚೆನ್ನೈನ ಸ್ಟೇಡಿಯಂ. ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ MS ಧೋನಿ ಅವರು ಆಡ್ತಾರ. ಪಂದ್ಯಕ್ಕೂ ಮುನ್ನ ಧೋನಿ ಮಾಡಿದ ನೆಟ್ ಪ್ರಾಕ್ಟೀಸ್ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇಂಜುರಿಯಿಂದ ಇಷ್ಟು ದಿನಗಳ ಕಾಲ ಯಾವುದೇ ಪಂದ್ಯವನ್ನ ಆಡಿರಲಿಲ್ಲ ಮಹೇಂದ್ರ ಸಿಂಗ್ ಧೋನಿ ಅವರು. ಚೆನ್ನೈನಲ್ಲಿ ಇಂದು ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಪಂದ್ಯ ನಡೆಯುತ್ತೆ. ಮಾಡು ಇಲ್ಲವೇ ಮಡಿ ಪಂದ್ಯ ಇವತ್ತು CSKಗೆ. ಇವತ್ತೇನಾದ್ರೂ ಸೋತು ಬಿಟ್ರೆ CSK ನೆಕ್ಸ್ಟ್ ಮ್ಯಾಚ್ ಆಡಿದ್ರು ಅಷ್ಟೇ ಬಿಟ್ರು ಅಷ್ಟೇ ಹೊರಗೆ ಹೋಗ್ಬಿಡ್ತಾರೆ. ಸೊ ಹಂಗಾಗಿ ಇವತ್ತು ಮಾಡು ಇಲ್ಲವೇ ಮಡಿ ಪಂದ್ಯ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಇದೆ. ಸೊ ಹಂಗಾಗಿ ಕುತೂಹಲಕಾರಿ ಪಂದ್ಯ. ಈ ಪಂದ್ಯದಲ್ಲಿ MS ಧೋನಿ ಅವರು ಆಡ್ತಾರ ಅನ್ನೋ ಪ್ರಶ್ನೆ ಇದೆ. ಇದು ಈ ಸೀಸನ್ ನ CSK ತಂಡದ ಕೊನೆಯ ತವರು ಪಂದ್ಯ. ಇದು ಇಂಟ್ರೆಸ್ಟಿಂಗ್. ಈ ಸೀಸನ್ ನ CSK ತಂಡದ ಕೊನೆಯ ತವರು ಪಂದ್ಯ. ಹೋಮ್ ಗ್ರೌಂಡ್ ನಲ್ಲೇ ಕೊನೆ ಪಂದ್ಯ ಆಡ್ತಾರೆ ಅನ್ನೋ ಸುದ್ದಿ ಈಗ ಭಾರಿ ವೈರಲ್ ಆಗ್ತಾ ಇದೆ. ಆಡಿದ್ರೆ ಚೆನ್ನೈ ಮೈದಾನದಲ್ಲೇ ಆಡಿ ಕೊನೆಯ ಪಂದ್ಯವನ್ನ ಆಡಿ ಅಲ್ಲಿಗೆ ವಿದಾಯ ಹೇಳ್ತಾರೆ MS ಧೋನಿ ಅವರು ಅನ್ನೋ ಮಾತು ಕ್ರಿಕೆಟ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈ IPL ಸೀಸನ್ ನಲ್ಲಿ ಧೋನಿ ಒಂದು ಪಂದ್ಯವಾಡದೆ ಫ್ಯಾನ್ಸ್ಗೆ ನಿರಾಸೆಯನ್ನ ಮೂಡಿಸಿದ್ದಾರೆ. ಪಾದದ ಸ್ನಾಯುಗಳ ಗಾಯದಿಂದ ಯಾವುದೇ ಪಂದ್ಯವನ್ನ ಆಡಿರಲಿಲ್ಲ ಮಹೇಂದ್ರ ಸಿಂಗ್ ಧೋನಿ ಅವರು. ಚಪಾಕ್ ಮೈದಾನದಲ್ಲಿ ಧೋನಿ ಆಟ ನೋಡೋದಕ್ಕೆ ಅಭಿಮಾನಿಗಳು ಕಾದು ಕೂತಿದ್ದಾರೆ. ಇದು CSK ಫ್ಯಾನ್ಸ್ ಅಥವಾ ಇನ್ಯಾವುದೋ ಟೀಮಿನ ಫ್ಯಾನ್ಸ್ ಅಲ್ಲ, ಇಡೀ ಕ್ರಿಕೆಟ್ ಫ್ಯಾನ್ಸ್ ಕಾದು ಕೂತಿದ್ದಾರೆ ಧೋನಿ ಅವರ ಆಟ ನೋಡೋದಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಂಟೆಂಟ್ ಎಡಿಟರ್ ಮಹೇಶ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಇದುವರೆಗೂ ಎಲ್ಲರೂ ಕೂಡ ಕಾದು ಕೂತಿರುವಂತ ಪಂದ್ಯ ಅಂತ ಅಂದ್ರೆ ಇವತ್ತಿನ ಪಂದ್ಯ. ಯಾಕೆ ಅಂತ ಅಂದ್ರೆ ಮಹೇಂದ್ರ ಸಿಂಗ್ ಧೋನಿ ಅವರು ಯಾವಾಗ ಆಡ್ತಾರಪ್ಪ ಅನ್ನೋ ಪ್ರಶ್ನೆ ಇದ್ದೇ ಇತ್ತು. ಸೊ ಇವತ್ತೇನಾದ್ರೂ ಆಡುವಂತ ಸಾಧ್ಯತೆ ಇದೆಯಾ? ಜೊತೆಗೆ ಇವತ್ತು ಆಡಿದ್ರೆ ಇವತ್ತೇ ಲಾಸ್ಟ್ ಮ್ಯಾಚ್, ಲಾಸ್ಟ್ ಸೀಸನ್ ಇದು? ರಾಮ್, ಒಂದ್ ವಿಷಯ ಹೇಳ್ಬೇಕಂತಂದ್ರೆ ಇವತ್ತು ಆಡ್ತಾರೆ ಅಥವಾ ಆಡಲ್ಲ ಅಂತ ಕ್ಲಿಯರ್ ಆಗಿ ಹೇಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ ನಮ್ಗೆ RCBಗೆ ಹೇಗೆ ಕೊಹ್ಲಿ ಹೇಗೋ, ಚೆನ್ನೈ ಸೂಪರ್ ಕಿಂಗ್ಸ್ಗೆ ಧೋನಿ ಹಾಗೆ. ಧೋನಿ ಇಲ್ಲ ಅಂದ್ರೆ ಚೆನ್ನೈನಲ್ಲಿ ಮ್ಯಾಚ್ ನೋಡಲ್ಲ ಜನ, ಅದು ರಿಯಾಲಿಟಿ. ಸೊ ಹಿಂಗಾಗಿ ಈ ತರದೊಂದು ಸುದ್ದಿ ಹಬ್ಬಿರ್ಬೋದು ಅನ್ನೋದು ಒಂದ್ ಕಡೆ ಪ್ರಿಡಿಕ್ಷನ್ ಇದೆ. ಇನ್ನೊಂದು ಕಡೆ ಏನಂತಂದ್ರೆ ಚೆನ್ನೈಗೆ ಬಂದಿದ್ದಾರೆ ಧೋನಿ. ಯಾಕೆಂದ್ರೆ ಈ ಹಿಂದೆ ಆಡಿರೋ IPL ಮ್ಯಾಚ್ಗಳಿಗೆ ಧೋನಿ ಅವೈಲಬಲ್ ಇರಲಿಲ್ಲ, ಅಂದ್ರೆ ಸ್ಟೇಡಿಯಂ ಅಲ್ಲೂ ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಆದ್ರೆ ಚೆನ್ನೈಗೆ ಬಂದಿದ್ದಾರೆ ಅಂತಂದ್ರೆ ಇವತ್ತು ಮ್ಯಾಚ್ ಆಡಬಹುದು ಅಂತ. ಅದಕ್ಕೆ ಕಾರಣ ಆಗಿರೋದು, ಒಂದು, ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡಿದ್ದಾರೆ, ಅಂದ್ರೆ ಸ್ಟೇಡಿಯಂಗೆ ಬರೋದಕ್ಕೆ ಮುಂಚೆ ಪ್ರಾಕ್ಟೀಸ್ ಮಾಡಿದ್ದಾರೆ ಮತ್ತು NSG ಕಮಾಂಡೋಗಳ ಜೊತೆ ಒಂದು ಪ್ರೋಗ್ರಾಮ್ಗೂ ಅಟೆಂಡ್ ಆಗಿದ್ದಾರೆ. ಸೊ ಎಲ್ಲಾ ಕಡೆಯಿಂದ ಅಂದ್ರೆ ಧೋನಿ ಫಿಟ್ ಇದಾರೆ ಅನ್ನೋ ಮೆಸೇಜ್ ತಲುಪ್ತಾ ಇದೆ. ಜೊತೆಗೆ ಕೆಲವು ಸ್ಟಾರ್ ಪ್ಲೇಯರ್ಸ್ಗಳು, ಸೀನಿಯರ್ ಪ್ಲೇಯರ್ಸ್ಗಳು ಚೆನ್ನೈಗೆ ಬರ್ತಾ ಇದಾರೆ ಅಂತ ಸುದ್ದಿ ಆಗಿದೆ. ಅಂದ್ರೆ ಇದು ಯೂಶುವಲಿ ಹೆಂಗಾಗತ್ತೆ ಅಂದ್ರೆ ದೊಡ್ಡ ಪ್ಲೇಯರ್ಸ್ಗಳು ರಿಟೈರ್ಮೆಂಟ್ ಘೋಷಣೆ ಮಾಡುವಾಗ ಈ ತರ ಪ್ಲೇಯರ್ಸ್ಗಳು ಅಟೆಂಡ್ ಆಗೋದು ಕಾಮನ್. ಹಾಗಾಗಿ ಸೀನಿಯರ್ ಪ್ಲೇಯರ್ಗಳು ಬರ್ತಾ ಇದ್ದಾರೆ. ಧೋನಿ ನೋಡಿದ್ರೆ ಬೆಳಿಗ್ಗೆಯಿಂದ ಪ್ರಾಕ್ಟೀಸ್ ಮಾಡಿದ್ದಾರೆ. ಮೋಸ್ಟ್ಲಿ ಇವತ್ತು ಆಡಬಹುದು ಅನ್ನೋದು ಒಂದು ಪ್ರಿಡಿಕ್ಷನ್, ಜನರ ನಿರೀಕ್ಷೆ. ಆದ್ರೆ ಇನ್ನೊಂದು ಕಡೆಯಿಂದ ಸುದ್ದಿ ಏನಿದೆ ಅಂದ್ರೆ ಧೋನಿ ಸ್ಟೇಡಿಯಂಗೆ ಬರ್ತಾರೆ, ಬೇರೆ ಈ ಹಿಂದಿನ ಮ್ಯಾಚ್ಗಳ ತರ ಸೈಡಲ್ಲಿ ಉಳ್ಕೊಳ್ಳೋದಿಲ್ಲ, ಸ್ಟೇಡಿಯಂಗೆ ಬರ್ತಾರೆ. ಆದ್ರೆ ಮ್ಯಾಚ್ ಆಡೋದಿಲ್ಲ, ಅವ್ರಿಗೆ ಹೆಬ್ಬೆರಳಿಗೆ ಗಾಯ ಆಗಿದೆ ಅನ್ನೋದು ಇನ್ನೊಂದು ಸುದ್ದಿ ಇದೆ. ಈ ಎರಡರ ಮಧ್ಯೆ ಏನಿದೆ ಅಂದ್ರೆ IPL ಚೆನ್ನೈಯಲ್ಲಿ ಹೆಂಗಾಗುತ್ತೆ ಅಂದ್ರೆ ಧೋನಿ ಕಾಣಿಸಿದ್ರೆ ಸಾಕು, ಅದೊಂದು ವಿಷಲ್ ಬೇರೆನೆ ಇರುತ್ತೆ ಚೆನ್ನೈಯಲ್ಲಿ. ಆ ಹವಾ ಕ್ರಿಯೇಟ್ ಮಾಡ್ತಾರೆ ಇವತ್ತು. ಆದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂದ್ರೆ ಧೋನಿ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ 5 ಸಲ ಟ್ರೋಫಿ ಗೆದ್ದು ಕೊಟ್ಟ ಹೀರೋ ಚೆನ್ನೈ ಸೂಪರ್ ಕಿಂಗ್ಸ್ ಪಾಲಿಗೆ. ಹಾಗಾಗಿ ಅಭಿಮಾನಿಗಳಂತೂ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇವತ್ತು ಆಡಬಹುದು ಧೋನಿ. ಲಾಸ್ಟ್ ಯಾವ್ದು 2 ಬಾಲು 3 ಬಾಲು 1 ಓವರ್ ಈ ತರ ಆಡಿ ಥ್ರಿಲ್ ಕೊಟ್ಟಿದ್ದಂತಹ ಧೋನಿ ಈ ಸಲ ಆಡ್ಲೂಬಹುದು. ಯಾಕಂದ್ರೆ ಚೆನ್ನೈ ಈ ಲಾಸ್ಟ್ ಮ್ಯಾಚ್ ಸೋತಿದೆ ಹೊರತು ಕಂಟಿನ್ಯೂಸ್ ಗೆಲ್ತಾ ಇದ್ದಾರೆ. ಆರಂಭದಲ್ಲಿ ಸೋಲಿಂದ ಶುರುವಾದ ಪಯಣ ಚೆನ್ನೈ ಸೂಪರ್ ಕಿಂಗ್ಸ್ ಈಗ ಗೆಲುವಿನ ಹಾದಿಗೆ ಮರಳಿದೆ. ನಂತರ ಸಂಜು ಸ್ಯಾಮ್ಸನ್ ಬಂದ ನಂತರ ಟೀಮ್ನ ಇದು ಚೇಂಜ್ ಆಗಿದೆ. ಹಾಗಾಗಿ ಆ ಟೀಮ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಧೋನಿ ಆಡಿರ್ಲಿಲ್ಲ ಅನ್ನೋದು ಒಂದು ಪ್ರೆಡಿಕ್ಷನ್, ಅದು ಅಭಿಮಾನಿಗಳ ಪ್ರೆಡಿಕ್ಷನ್. ಅದು ಇನ್ನೊಂದು ಕಡೆ ಏನಂತಂದ್ರೆ ಇದನ್ನ ರಿಲ್ಯಾಕ್ಸ್ ಮಾಡಿಕೊಂಡು
ಆಡ್ಲೂಬಹುದು. ಯಾಕಂದ್ರೆ ಧೋನಿ ಈ ಹಿಂದೆ ಹೇಳ್ಕೊಂಡಿದ್ದ ಪ್ರಕಾರ IPL ಲಾಸ್ಟ್ ಮ್ಯಾಚ್ ನಾನು ಚೆನ್ನೈಯಲ್ಲಿ ಆಡಬೇಕು ಅನ್ನೋದನ್ನ ಓಪನ್ ಆಗಿ ಹೇಳ್ಕೊಂಡಿದ್ರು. ಹಾಗಾಗಿ ಈ ಸಲ ಚೆನ್ನೈಯಲ್ಲೇ ಆಡಿ ಆ ಒಂದು ಫೇರ್ವೆಲ್ ಮ್ಯಾಚ್ ನ ಮುಗಿಸ್ಕೊಳ್ಬೋದಾ ಅನ್ನೋ ಒಂದು ನಿರೀಕ್ಷೆ ಅಂತ ಅಭಿಮಾನಿಗಳಿಗಿದೆ. ರಾಮ್, ಮಹೇಶ್, ಇಂಟ್ರೆಸ್ಟಿಂಗ್ ವಿಚಾರ ಏನಂತ ಅಂದ್ರೆ ಇವತ್ತಾಡ್ತಾರೆ ನಾಳೆ ಆಡ್ತಾರೆ ಧೋನಿ ಅವರು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ, ಕೇವಲ CSK ಫ್ಯಾನ್ಸ್ ಮಾತ್ರ ಅಲ್ಲ, ಇಡೀ ಕ್ರಿಕೆಟ್ ಅಭಿಮಾನಿಗಳೆಲ್ಲ ಕಾದು ಕೂತಿದ್ದಾರೆ. ಯಾಕೆ ಇವತ್ತು ಇಷ್ಟೊಂದು ಕುತೂಹಲ ಕೆರಳಿಸಿದೆ ಅಂತ ಅಂದ್ರೆ, ಇವತ್ತು ಕೊನೆಯ ಪಂದ್ಯ, ಈ ಸೀಸನ್ನ ಕೊನೆಯ ಪಂದ್ಯ CSK ತಮ್ಮ ತವರು ಮೈದಾನದಲ್ಲಿ ಆಡ್ತಾ ಇರೋದು. ಹಾಗಾಗಿ ಇನ್ನೊಂದು ವಿಚಾರ ಏನಂತ ಅಂದ್ರೆ, ಮಹೇಂದ್ರ ಸಿಂಗ್ ಧೋನಿ ಅವರು ಚೆನ್ನೈನಲ್ಲೇ ಆಡಿ ಕೊನೆಯ ಪಂದ್ಯವನ್ನ ಆಡಿ ಅಲ್ಲಿಗೆ ರಿಟೈರ್ಡ್ ಆಗ್ತಾರೆ, ಈ IPL ನಿಂದ ದೂರ ಉಳಿತಾರೆ ಅಂತ ಮಾತು. ಸೊ ಹಾಗಾಗಿ ಇದು ಚರ್ಚೆಗೆ ಬಂದಿರೋದು. ಇವತ್ತೇನಾದ್ರೂ ಆಡಿದ್ರೆ ವಿದಾಯ ಹೇಳ್ತಾರಾ ಅನ್ನೋದೇ ಈಗಿರುವಂತ ಪ್ರಶ್ನೆ. ಜೊತೆಗೆ ಆಡಿದ್ರು ಕೂಡ ಮುಂದಿನ ಸೀಸನ್ ವರ್ಗೂ ನಾವು ಕಾದ್ ನೋಡ್ಬೋದಲ್ಲ. ಒಂದು ಮ್ಯಾಚ್ ಆಡ್ಲಿ, ಧೋನಿದು ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಸ್ ಏನಿದೆ ಅಂದ್ರೆ, ಒಂದು ಮ್ಯಾಚ್ ಆಡ್ಲಿ, 2 ಬಾಲ್ ಆಡ್ಲಿ, 1 ಬಾಲ್ ಆಡ್ಲಿ, ಧೋನಿ ಸ್ಟೇಡಿಯಂಗೆ ಬ್ಯಾಟ್ ಹಿಡ್ಕೊಂಡು ಒಳಗಡೆ ಬರಬೇಕು ಅಷ್ಟೇ. ಎಕ್ಸಾಕ್ಟ್ಲಿ. ಅದು ಕೊಡೋ ಥ್ರಿಲ್ಲೇ ಬೇರೆ IPL ಅಲ್ಲ ಅವ್ರಿಗೆ. ಸೂಪರ್ ಕಿಂಗ್ಸ್ ಫ್ಯಾನ್ ಗಳಿಗೆ ಅಂತ ಅಲ್ಲ, CSK ಫ್ಯಾನ್ ಗಳಿಗೆ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಧೋನಿ ಕ್ರೀಸ್ ಮೇಲೆ ಕಾಣಿಸ್ತಾ ಇದ್ರೆ ಆ ಒಂದು ಹವಾ ಇರುತ್ತೆ. ಈಗ ನಮ್ಗೆ ಈ ಹಿಂದೆ ಪ್ಲೇಯರ್ ಅಂತ ನೋಡಿದ್ರೆ ತೆಂಡೂಲ್ಕರ್ಗೆ ಆ ತರದೊಂದು ಮೈಲೇಜ್ ಇತ್ತು. ಅದ್ರ ನಂತರ ಆ ಒಂದು ರೆಪೋವನ್ನ ಬಿಲ್ಡ್ ಮಾಡ್ಕೊಂಡ್ ಬಂದಿದ್ದು ಧೋನಿ. ಹಾಗಾಗಿ ಆ ತರದ ಒಂದು ಕ್ರೇಜ್ ಅಂತೂ CSK ಅವ್ರಿಗಿದೆ. ಹೆಂಗೆ ಅಂದ್ರೆ, ಲಾಸ್ಟ್ ಸೀಸನ್ ಅಲ್ಲಿ ಚೆನ್ನೈ ಸೋತ ಪಂದ್ಯಗಳಲ್ಲಿ ಕೂಡ ಧೋನಿ ಬ್ಯಾಟ್ ಹಿಡ್ಕೊಂಡ್ ಬಂದ್ರೆ ಅಷ್ಟೇ ಸಾಕು ಥ್ರಿಲ್ ಆಗ್ತಾ ಇದ್ರು. ಯಾರಾದ್ರೂ ಗೆಲ್ಲೋ ಟೈಮ್ ಅಲ್ಲಿ ಔಟ್ ಆಗ್ಬಿಟ್ರೆ, ಔಟ್ ಆದಾಗ ಯೂಶಲಿ ಫ್ಯಾನ್ಗಳು ಬೇಜಾರ್ ಮಾಡ್ಕೊಳ್ತಾರೆ. ಬಟ್ ಒಬ್ಬ ಪ್ಲೇಯರ್ ಔಟ್ ಆದ್ರೆ ಧೋನಿ ಬರ್ತಾನೆ ಅನ್ನೋ ಕಾರಣ ವಿಜುವಲ್ ಹಾಕೋರು. ಆ ತರದ ಒಂದು ಹುಚ್ಚು ಕ್ರೇಜ್ ಇದೆ ಅಲ್ಲಿ. ಬಟ್ ಇವತ್ತಿನ ಕ್ರೇಜ್ಗೆ ಕ್ರಿಯೇಟ್ ಆಗ್ಲಿಕ್ಕೆ ಅಥವಾ ಈ ತರದ ಸುದ್ದಿ ಕ್ರಿಯೇಟ್ ಆಗ್ಲಿಕ್ಕೆ 2 ರೀಸನ್. ಅವರು ಬೆಳಿಗ್ಗೆಯಿಂದ ಪ್ರಾಕ್ಟೀಸ್ ಮಾಡಿದ್ರೆ, 2ನೇದು ಕೆಲವು ಸ್ಟಾರ್ ಸೀನಿಯರ್ ಪ್ಲೇಯರ್ಗಳು ಚೆನ್ನೈಗೆ ಬರ್ತಾ ಇದಾರೆ ಅನ್ನೋ ಸುದ್ದಿ. ಹಂಗಾಗಿ ಈ ಒಂದು ಪ್ರಿಡಿಕ್ಷನ್ ತಪ್ಪಿದೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ.